ಶ್ರೀಮಣ್ಣ ನಿಮ್ಮ ಮಗ ನಮಗೆ ವಿಜಯವನ್ನ ಹಾಕ್ಬಿಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ ಏನೋ ಹೇಳು ಹ್ಯಾಪಿ ನ್ಯೂ ಇಯರ್ ಕೇಕ್ ಮೇಲೆ ಕಣ್ಣು ಹಾಕ್ಬಿಟ್ಟಿದ್ದಾನೆ ಬಿಡು ಮಗ್ನೆ ಕಟ್ ಮಾಡಕ್ ಮುಂಚೆ ನಾನೇ ಬಾಡಿ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ ಗೈಸ್ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಕೇಕ್ ಇಡೋಣ ಸೊ ನೀವೆಲ್ಲ ನೈಟ್ ಕಟ್ ಮಾಡಿದ್ರೆ ನಾವು ನೋಡಿ ಸ್ಪೆಷಲ್ ಆಗಿ ಮಧ್ಯಾಹ್ನ 2 ಗಂಟೆಲಿ ಕಟ್ ಮಾಡ್ತಾ ಇದ್ವಿ ಆದ್ರೆ ಇವ್ರ ಮಕ್ಳಿಗೋಸ್ಕರ ಇನ್ನೊಂದು ಮಗು ನಿದ್ದೆ ಹೊಡಿತೈತೆ ಒಳಗಡೆ ಖುಷಿ ನೋಡು ಹೋಗ್ ಮನೆ ನೀನು ಬೆಂಕಿ ಹಚ್ಚು ಚಪ್ಪಳೆ ಹೊಡಿ ವಾವ್ ಸೂಪರ್ ಹ್ಯಾಪಿ ನ್ಯೂ ಇಯರ್ ಖುಷಿ ಡಮ್ ಅಂದ್ಬಿಡ್ತೇವೆ ಒಂದೊಂದ್ಸಲ ಅವು ಸರಿ ಇರಲ್ಲ ಕೆಳಗೆ ಹಾಕೋದನ್ನು ಅಷ್ಟೇ ಮುಗಿದೋಯ್ತು ಹೋಗಿ ಕಟ್ ಮಾಡೋದು ಅಮ್ಮನ ಜೊತೆ ಕಟ್ ಮಾಡು ಸೊ ನಾರ್ಮಲ್ ಕೇಕು ಬಂದು ಚಾಕ್ಲೇಟ್ ಕೇಕ್ ನಮ್ಮ ನವಿಗೆ ಫೇವ್ರೇಟ್ ಅಂತ ಹ್ಯಾಪಿ ನ್ಯೂ ಇಯರ್ ವರ್ಷದ್ದು ಅಲ್ಲಿಗೆ ಸಿಕ್ಸಿದೆ ಈ ವರ್ಷದ 2 ವರ್ಷ ಆಯ್ತು ಮನೆಗೆ ಬಂದು ಅಂತ 2 ವರ್ಷ ಆಗಿಲ್ಲ 1 ವರ್ಷನೇ ಹ್ಯಾಪಿ ನ್ಯೂ ಇಯರ್ ಮಗ್ನೆ ಥ್ಯಾಂಕ್ ಯು ನೋ ಹ್ಯಾಪಿ ಅಷ್ಟೇ ಫಸ್ಟ್ ನೀನು ಮುರಿದಾಕ್ಬಿಟ್ಟಿರ ಅದನ್ನ ಚಾಕು ಪ್ಲಾಸ್ಟಿಕ್ ಕೊಡ್ತೀನಿ ಇವಾಗ ಮರದ ಕೊಡ್ತಾರೆ ನಾನು ತಿನ್ನಿಸ್ತೀನಿ ನಿನಗೆ ತಿಂತೀಯ ನಾನು ತಿನ್ಸದಾ ತಿಂತಾನೆ ಯಾಕೆ ತಿನ್ನಲ್ಲ ನಾನು ತಿನ್ನಿಸ್ತೀನಿ ಫಸ್ಟ್ ಅಮ್ಮ ತಿನ್ನಿಸ್ತಾಳೆ ತಡಿ ಫಸ್ಟ್ ಅಮ್ಮಗೆ ತಿನ್ಸು ಅಯ್ಯೋ ಇಲ್ಲೇ ಹ್ಯಾಪಿ ನ್ಯೂ ಇಯರ್ ಮಗ್ನೆ ಕೈ ಚೂಟ ಹ್ಯಾಪಿ ನ್ಯೂ ಇಯರ್ ಅಂತ ಥ್ಯಾಂಕ್ ಯು ಆನಿ ನೋಡಿ ಗೈಸ್ ಬಾಯಿಗೆ ತಿನ್ನಿಸ್ಬೇಕಂತೆ ಸೊ ನಿಮ್ಮ ಪರವಾಗಿ ನಾನು ಇಸ್ಕೊಂಡು ತಿಂತಾ ಇದ್ದೀನಿ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಗಗನ ಬಿಡು ಹೋಗಿಸೋ ಗಗನು ಚೆನ್ನಾಗೈತೆ ಒಳ್ಳೆ ಚಾಕ್ಲೇಟ್ ಬರೀ ಚಾಕ್ಲೇಟ್ ಐತಿ ಕ್ರೀಮಲ್ಲೆಲ್ಲ ಥ್ಯಾಂಕ್ ಯು ನಾನು ತಿನ್ಸಿಲ್ಲಲ್ಲ ನಾನು ಹೆಂಡತಿಗೆ ತಗೋ ಬೇಬಿ ಸೂಪರ್ ಕಾಣಿಸ್ತಿದೆ ಚಾಕ್ಲೇಟ್ ತರ ಚಾಕ್ಲೇಟ್ ಬೇಕಮ್ಮ ದಿವಾ ನಿಂಗೆ ಅಲ್ಲಿ ಅಮ್ಮಂಗೆ ಏನೆಲ್ಲ ಐತೆ ಎಲ್ಲ ಕಡೆ ನಾನು ತಗೊಂಡು ತಿನ್ಬಾರ್ದು ಎಲ್ಲರೂ ತಿನ್ಬೇಕು ಮಾಡ್ಬೇಡಿ ಮನೆ ಅಸಹ್ಯನ ಅಲ್ಲಿ ತಕ್ ಮಾಡ್ಕೋದ ಇದನ್ನ ಸೊ ನೋಡಿ ಗೈಸ್ ಸಂಜೆ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ವಿ ನಾನು ಡ್ಯೂಟಿಗೆ ಹೋಗ್ಬಿಟ್ಟು ಬಂದು ಸಂಜೆ ಹೋಗಿದ್ದೆ ಸೊ ಮಧ್ಯಾಹ್ನ ಕೇಕ್ ಕಟ್ ಮಾಡಿ ಏನೋ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಹಂಗೆ ಎಲ್ಲ ನಿದ್ದೆ ಮಾಡಿಬಿಟ್ಟಿದ್ವಿ ಚೆನ್ನಾಗಿ ಸೊ ನನ್ನ ನೈಟ್ ಶಿಫ್ಟ್ ಇದ್ದರಿಂದ ನಾನು ಮಲ್ಕೊಂಡೆ ನನ್ನ ಜೊತೆಗೆ ಇವರು ಮಲ್ಕೊಂಡ್ಬಿಟ್ರು ಕಂದ ಮಗಳು ಅಲ್ಲ ಮಗನೇ ಆಯ್ದಿವಾ ಹಾಯ್ ಮಾಡು ನೋಡಿ ಒಬ್ಳು ರೀಲ್ಸ್ ರಾಣಿ ರೀಲ್ಸ್ ನೋಡ್ತಾ ಇದ್ದಾಳೆ ಅಯ್ಯೋ ಯಾಕ್ಲಾ ಓ ರಮ್ಮಂಗೆ ಬೈದೆ ಅಂತವ ಎಷ್ಟು ತರಲೆ ಗೊತ್ತಾ ಒಂದ್ಸಲ ಫ್ರೆಂಡ್ಸ್ ಇಬ್ರು ಸೇರ್ಕೊಂಡಿದೆಯಾ ಏನ್ ಮಾಡ್ತಾರೆ ಅಷ್ಟೊಂದ್ ತರಲೆ 1 ನಿಮಿಷ ಸುಮ್ನೆ ಕೂತ್ಕೊಳ್ಳಲ್ಲ ಇವನೇನ್ ಇಟ್ಕೊಂಡಿರ್ತಾನೆ ಅದೇ ಅವನಿಗೂ ಬೇಕು ಅವನೇನ್ ಇಟ್ಕೊಂಡಿರ್ತಾನೆ ಅದೇ ಇವನಿಗ್ ಬೇಕು ಶಪ್ಪ ನನಗಂತೂ ಸಮಾಧಾನ ಅದು ಅವನಿಗೆ ಕೊಟ್ಟು ನೀನ್ ಇದಿರ್ಕೊ ನಾನ್ ಇದಿರ್ಕೊ ಅಂತ ಬೇರೆ ಬೇರೆ ಕುಡ್ಸ್ಬಿಟ್ಟು ಬಂದಿರ್ತೀನಿ ಇನ್ನೊಂದು ಅಡ್ಗೆ ಮಾಡಕ್ಕೆ ಏನಕ್ಕಾರ ಹೋಗಿರ್ತೀನಿ ಅಷ್ಟೊತ್ತಿಗೆ ಮತ್ತೆ ಇಬ್ರು ಪಕ್ಕದಾಗ ಬಂದು ಕಚ್ಚಾಡ್ಕೊಂಡಿರ್ತಾರೆ ನಾನ್ ಇಬ್ರು ದೂರ ಆಟಾಡ್ಕೊಂಡು ನಿಂಗೆ ಆಟ ಸಾಮಾನು ಇಬ್ರು ಬೆರ್ಕೆ ಮಾಡ್ಕೊಂಡು ಆಟ ಸಾಮಾನ ಕಚ್ಚಾಡ್ಕೊಂಡಿದ್ದೆ ಕೂತ್ಕೋತಾರೆ ದಿವ ಏನ್ ಮಾಡ್ತಾನೆ ಪಾಪು ಹೇಳು ಏನ್ ಮಾಡ್ತಾನೆ ಮಗನೇ ಹೊಡಿತಾನೆ ನಿಂಗೆ ಅಯ್ಯೋ ನಿಂಗೆ ಅವನಿಗೆ ಹೊಡಿತೀಯ ನೀನು ಮಾಡ್ಬಾರ್ದು ಎಲ್ಲಿಗೆ ಹೋಗ್ತೀಯ ನೀನು ಸ್ಲೇಟ್ ಇಟ್ಕೊಂಡಿದ್ಯಲ್ಲ ಎಲ್ಲಿಗೆ ಹೋಗ್ತೀಯ ಮನೆ ಎಲ್ಗ ಹೋಗ್ತೀಯ ಹೇಳು ಬೇಗ ನಿನ್ ಹೇಳು ಎಲ್ಗ ಹೋಗ್ತೀಯಾ ಸ್ಕೂಲ್ಗೆ ಹೋಯ್ತಿಯಾ ಸ್ಕೂಲು ಮಾತಾಡಕ್ ಬಂದಿಲ್ಲ ಅಂದ್ರೆ ಕೂಲು ಬಿಡವ್ವ ಮಗನೇ ಬಿಡವ್ವ ಹಂಗೆ ಫ್ರೆಂಡ್ಸ್ ಎಷ್ಟು ಆಟ ಮಾಡ್ತಾನೆ ಅಂದ್ರೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಸಂಜೆ ಅವ್ರು ಹೋಗ್ತಾರಂಗೇನೆ ಅಮ್ಮ ಸ್ಕೂಲು ಬಪ್ಪ ಅಂತವನೆ ಏನ್ ಬಳಪ ಅದೇ ಬಪ್ಪ ಅಂತವನೆ ಹೌದಾ ಏನ್ ಅಡಿಗೆ ಮಾಡಿದಾರೆ ಬನ್ನಿ ನೋಡೋಣ ಬಂದ್ರಿ ತೋರ್ಸ್ಬಂದ್ರಿ ಅಡ್ಗೆನಾ ಸದ್ಯ ಮನೆ ಒಂಚೂರು ಕ್ಲೀನ್ ಆಗಾರ ಐತಿ ಫುಲ್ ಎನಿ ಟೈಮ್ ಗಲೀಜ್ ಗಲೀಜ್ ನೋಡಿ ನನಗೂ ಬೇಜಾರಾಗೋಡಿ ಮಕ್ಳು ಇಟ್ಕೊಂಡು ನಾನು ಏನ್ ಮಾಡೋಣ ಅಂತ ಹೇಳು ಅನ್ನೋದಕ್ಕೂ ಮಾಡ್ಕತ್ತೇನೆ ಪರವಾಗಿಲ್ಲ ಇವಾಗ ಎಷ್ಟು ಬೆಟರ್ ಆಗೈತೆ ಮೊನ್ನೆ ನೋಡಕ್ ಆಯ್ತಿರ್ಲಿಲ್ಲ ಇವಾಗ ಒಂದ್ ಸ್ವಲ್ಪ
ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಒಂದೇ ನಾವು ಆಟ ಆಡಕ್ ಬಿಡ್ತೀನಿ ಒಳಗಡೆ, ರೂಮಲ್ಲಿ ಮಾತ್ರ ಆಟ ಆಡ್ಬೇಕು. ರೂಮಲ್ಲಿ ಮಾತ್ರ ಗಲೀಜ್ ಮಾಡ್ಲಿ ಅಂತ, ಹಾಸಿಗೆ ಮೇಲೆ ಬಿಟ್ಬಿಡ್ತಾರೆ ಆಟ ಆಡ್ಲಿ ಅಂತ. ಸೊ ಅಣ್ಣ ತಮ್ಮ ಇರೋದ್ರಿಂದ ಇಬ್ರು ಇವನ್ ಏನ್ ಇಟ್ಕೊಂಡಿರ್ತಾನೆ ಅದನ್ನ ಕಿತ್ಕೊಂಡು ಅವ್ನು ಕಿತ್ಕೊಂಡು ಆಟ ಆಡೋದು, ಅಲ್ಲ ಅವ್ನು ಇಟ್ಕೊಂಡಿದ್ದು ಇವ್ನು ಕಿತ್ಕೊಂಡು ಆಟ ಆಡೋದು. ಸೊ ಪೌಡರ್ ಇಟ್ಕೊಂಡು ಇಬ್ರು ಆಟ ಆಡಿ ಚೆಲ್ಲಿ ಹಾಸಿಗೆ ಮೇಲೆಲ್ಲ ಗಲೀಜ್ ಮಾಡಿ ಇಟ್ಟಿದ್ದಾರೆ. ಫ್ರೆಂಡ್ಸ್ ಯಪ್ಪ ನಾನು ಎಗರಿಗೋ ನೋಡ್ಬೇಕು ಟಿವಿ ಧಾರಾವಾಹಿ ನೋಡ್ತಿದ್ದೆ, ಆ ಗ್ಯಾಪ್ ಅಲ್ಲಿ ಇಬ್ರು ಖುಷಿ ದಿವ ಹೊಡೆದೆ ಫ್ರೆಂಡ್ಸ್. ನಾನು ಪೌಡರ್ ಎಲ್ಲ ಚೆಲ್ಲಿದ್ಯಲ್ಲ ನಿಂಗೆ ಗೊತ್ತಾಗಲ್ವಾ ಹಂಗೆ ಅಂತ ದಿವ್ ಹೊಡೆದಿದ್ದು. ಇವ್ನು ಹೊಳ್ತವನೆ ಫ್ರೆಂಡ್ಸ್, ಇವ್ನು ಹೊಳ್ತವನೆ. ಮತ್ತೆ ನನ್ಗೆ ನೋಡ್ಬಿಡ್ತಾಳೆ ನಮ್ಮಮ್ಮ ಅಂತ. ಅಲ್ಲ ನಂಗೆ ಗೊತ್ತು ಕಳ್ಳ ನೀನು. ಎದುರುಗಡೆ ಅಪಾರ್ಟ್ಮೆಂಟ್ ಅಲ್ಲಿ ಏನೋ ಗೊತ್ತಿಲ್ಲ ಗೈಸ್, ಏನೋ ಫಂಕ್ಷನ್ ಮಾಡ್ತಾ ಇದ್ದಾರೆ. ಫುಲ್ ಗಲಾಟೆ. ಅಪಾರ್ಟ್ಮೆಂಟ್ ಜಾಗಿದೆ, ಫುಲ್ ಜನ ಸೇರ್ಕೊಂಡ್ಬಿಟ್ಟಾರೆ. ಎಲ್ಲೋ ಕೆಳಗಡೆ ಗೊತ್ತಾಯ್ತಲ್ಲ, ಏನ್ ಜಗಳ ಮಾಡ್ತಾ ಇದ್ರೆ ಯಾರು ಅನ್ಕೊಂಡ್ ಬಂದೆ. ನಮ್ ಬಿಲ್ಡಿಂಗ್ ಅಲ್ಲಿ ಯಾರು ಜಗಳ ಮಾಡ್ತಾ ಇದ್ರಲ್ಲ ಅಂತ. ನಮ್ ನವಿಯಲ್ಲಿ ಜಗಳ ಹೋಗ್ಬಿಟ್ರೆ ಯಾರ ಜೊತೆ ಅಂತ ಬಂದೆ. ಅಲ್ಲಿ ನೋಡ್ತೀನಿ ಎದುರುಗಡೆ ಅಪಾರ್ಟ್ಮೆಂಟ್. ಇಬ್ರಿಗೂ ತಿನ್ಸಾಯ್ತಾನೆ ತುಪ್ಪ ಅನ್ನ ಹಂಗೆ ಸಾರು ಅನ್ನ ತುಪ್ಪ. ಏನ್ ಮಗನೆ? ಹಾ ಸೈಕಲ್ ಅಲ್ಲೇ ಇರ್ಲಿ ಬಿಡು, ಸಾಕು ತಿಂದಿದ್ಯಲ್ಲ ಇವಾಗ. ನೋಡಿ ಹೆಸರು ಕಾಳು ಸಾಂಬಾರ್, ವೈಟ್ ರೈಸ್, ಮುದ್ದೆಗಿದೆ ಇಲ್ಲ. ಮುದ್ದೆ ಇವ್ರಿಬ್ರು ಹಿಡ್ಕೊಂಡು ಮಾಡಿದ್ರೆ ಅಷ್ಟೇ. ಆಮೇಲೆ ನಂದು ಗಂಟಾಗುತ್ತೆ, ಇಲ್ಲಾಂದ್ರೆ ಸೀದೋಗುತ್ತೆ, ಇಲ್ಲಾಂದ್ರೆ ಏನೋ ಒಂದ್ ಆಗುತ್ತೆ ಫ್ರೆಂಡ್ಸ್. ಇವ್ರಿಬ್ರು ಹಿಡ್ಕೊಂಡು ಮಾಡಿದ್ರೆ ಎಲ್ಲಾರ ಅವ್ರಿಬ್ರು ನೋಡ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು. ನಂಗೇನು ಊಟ ಮಾಡಂಗೆ ಇಲ್ಲ. ಯಾಕೆ ಸಂಜೆ ಏನೋ ತಿಂದಿದ್ದಲ್ಲ. ಸೊ ತುಪ್ಪ ಒಂದಿತ್ತು, ಬಿಸಿನೀರು ಹಾಕಿ ಇಟ್ಟಿದ್ದೆ, ಕರಗಲಿ ಅಂತ ಕರಗಿಲ್ಲ. ಅದು ಕರ್ಗೈತು, ತೀರ ಕರ್ಗಿಲ್ಲ, ಕರ್ಗೈತಿ ಒಂದು ಮೀಡಿಯಮ್ ಆಗಿ. ಸಾಕು, ಬರೀ ಸಾಂಬಾರ ತಿನ್ನಿ ಚೆನ್ನಾಗಿರಿ. ಸೊ ಟೈಮ್ ಬಂದು 9 ಗಂಟೆ ಆಗಿದೆ. ಸೊ ಡ್ಯೂಟಿಯಿಂದ ಬಂದಿದ್ದೀನಿ. ಡ್ಯೂಟಿ ಅರ್ಧ ಡ್ಯೂಟಿ ಮಾಡಿ ಊಟಕ್ಕೆ ಅಂತ. ಅದು ಈ ಟೈಮ್ ನಮ್ ದಿವ ಬರೋ ಟೈಮಲ್ಲೇ ನೈಟ್ ಡ್ಯೂಟಿ ಆಗೋದು. ನಮ್ ದಿವ್ನ ಹೆಂಗೋ ಆಟ. ಸೊ ನಾನು 2 ದಿನ ರಜಾ ಹಾಕಿದ್ದಲೆ, ಶುಕ್ರವಾರ ಶನಿವಾರ. ಸೊ ಅದರಿಂದ ಯಾವ ಥರ. ಸೊ ನಾವು ಊಟ ಮಾಡಿ ಆಯ್ತು ಗೈಸ್, ನ್ಯೂಸ್ ನೋಡ್ಕೊಂಡು. ಅದಕ್ಕೆ ಅವ್ರ ಅಮ್ಮ ಮಗ ಒಂದು ಸಾಂಗು ಫೇಮಸ್ ಆಗಿದೆಯಲ್ಲ, ಬಾಟ್ಲ್ ಇಟ್ಕೊಂಡು ತಲೆ ಮೇಲೆ ಗ್ಲಾಸ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ, ಅದಕ್ಕೆ ಹೇಳ್ಕೊಡ್ತಾ ಇದ್ದಾಳೆ ನಮ್ಮ ನವಿ, ಮಾಡು ಮಗನೇ ಅಂತ ಲೋಟ ಇಟ್ಕೊಂಡು. ಅದಕ್ಕೆ ಅವ್ರು ಮಾಡ್ತಾರೆ. ಮಾಡು, ಅವಲ್ಲಿ ಚೆನ್ನಾಗಿ ಮಾಡ್ತಿದ್ಲು ಗೈಸ್. ಎದ್ಬಿಟ್ಟು ತೋರ್ಸು ಬೀಳ್ಸ್ಕೊಂಡು. ಸೊ ಇವಾಗ ಮತ್ತೆ ಡ್ಯೂಟಿಗೆ ಹೋಗ್ಬೇಕು, ಟೈಮ್ ಆಯ್ತಾ. ನಿಮಗೆ ಮತ್ತೆ ಬೆಳಗ್ಗೆ ಸಿಗ್ತೀವಿ, ಓಕೆನಾ? ಬಾಯ್ ಮಗನೇ, ಖುಷ್ ಬೇಬಿ. ಬೆಳಗ್ಗೆ ನವಿ ಚಿಕ್ಕ ವಯಸ್ಸಿನಲ್ಲಿ 2019 ಮತ್ತೆ ಇವಾಗ ಎಷ್ಟು 24 ಅಲ್ವಾ, 5 ವರ್ಷದ ಹಿಂದೆ ಗಾನವಿ ಇವರು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಅಂಗವಾಗಿ ದಿನಾಂಕ 17, 9, 29, 26, 29 ಬಯಲುರಂಗ ಮಂದಿರ ಮಾನಸ ಗಂಗೋತ್ರಿ ಮೈಸೂರಲ್ಲಿ ನಡೆಯುವ ಯುವ ಸಂಭ್ರಮದಲ್ಲಿ 2019ರಲ್ಲಿ ಸಮೂಹ ನೃತ್ಯ ಪ್ರದರ್ಶನ ನೀಡಿರುತ್ತಾರೆ. ಸೊ ನೋಡಿ ಗೈಸ್, ಇವಳಿಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ. ಏನು ಬಿಲ್ಡಪ್ ಕೊಟ್ಬಿಟ್ಟು ಇದೊಂದು ಕೊಟ್ಟವ್ರಿಗೆ ಗೊತ್ತಿಲ್ಲ. ಡ್ಯಾನ್ಸ್ ಮಾಡಂದ್ರೆ ಡ್ಯೂಟಿಗೆ ಹೋಗ್ಬೇಕು. ಊಟ ಮಾಡಿದ್ದಾಯ್ತು. ಅವಾಗ ಹಿಂಗಿದೀನಿ ಅಲ್ಲ, ಅವಾಗ ಸಣ್ಣ ಅವಳೆ, ಇವಾಗ ಡುಮ್ಮಿ ಆಗೋಳೆ. ಅದು ಸಣ್ಣ ಹುಡುಗಿಲಿ ಅದು ಚೇಂಜ್. ಅಲ್ಗೂ ಇಲ್ಗೂ ಮುಖದಲ್ಲಿ ತುಂಬಾ ಚೇಂಜಸ್ ಬಂದ್ಬಿಡ್ತಲ್ಲ. ಸರಿ ಓಕೆ ಗೈಸ್, ಮತ್ತೆ ನಾನು ದಿವ ನೋಡಿ ಹಂಗೇನೆ ಒಂದ್ಸಲಿ ಆಟ ಆಡ್ತಾ ಅಲ್ಲಿ ಇಷ್ಟೊತ್ತಾಗ ಆಟ ಆಡೋದು ಇವ್ರು. ನೋಡಿ ಇಲ್ಲೊಂದು ಕಂದಮ್ಮ, ಇದೊಂದು ಕಂದಮ್ಮ ಆಟ ಆಡ್ತಾ ಇದ್ದಾರೆ. ಬಾಯಿ ಹಾಕೊಂಡಿದ್ದಾನೆ, ತೆಗಿತೀರ ನೋಡಿ ತೆಗಿಯವಾ. ಏನಕ್ಕಿದಿಲ್ಲ, ಇದನ್ನ ಹಾಕೊಂಡಿದ್ನಾ ಗೊತ್ತಾಗಲ್ಲ ಅವನಿಗೆ. ಕೊಡ್ಬೇಡ ನೀನು ಅವನ ಕೈಗೆ, ಓಕೆನಾ? ಹುಷಾರಾಗಿ ನೋಡ್ಕೋಬೇಕು ತಮ್ಮನ್ನ, ಸರಿನಾ? ಸರಿ ಓಕೆ ಗೈಸ್, ಬೆಳಗ್ಗೆ ಸಿಗ್ತೀವಿ ನಿಮಗೆ. ಹಾಯ್ ಫ್ರೆಂಡ್ಸ್, ಮಾರ್ನಿಂಗ್ ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಪಾಪುಗೆ ಬಿಸ್ಕೆಟು, ದಿವಂಗೆ ಬಿಸ್ಕೆಟು, ಹಂಗೆ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟೆಲ್ಲ ಮಿದೆ ಇಟ್ಟಿದ್ದೀನಿ. ಹಾಲೆಲ್ಲ ಕಾಯಿಸಿ ಇಬ್ರಿಗೂ ಮೊಟ್ಟೆ, ಇಬ್ರಿಗೊಂದೊಂದು ಮೊಟ್ಟೆ, ಭಂಡಾರ ಕೊಡಲ್ಲ. ಯಾಕೆ ಖುಷಿ ಹೊಡಿಯೋದು ಹಣ್ಣಂಗೆ? ಆಟಾಡ್ಸು ಹೋಗ್ಲಿ, ಬಾ ಅಂತ ಕರಿತಾ ಇದ್ದಾನೆ.
ಹಾಗೆಯೇ ಚಿಯಾ ಸೀಡ್ಸ್ ಕುಡಿಯೋಣ ಅಂದ್ಬಿಟ್ಟು ಫಸ್ಟ್ ನಾನು ತಣ್ಣೀರಲ್ಲಿ ಕುಡಿತಾರೆ, ಒಬ್ರೊಬ್ರು ಬಿಸಿನೀರಲ್ಲಿ ಕುಡಿತಾರೆ. ನಾನಂತೂ ಬಿಸಿನೀರಲ್ಲೇ ಕುಡಿಯೋದು. ಗ್ರೀನ್ ಟೀಗೂ ಮತ್ತು ಚಿಯಾ ಸೀಡ್ಸ್ಗೂ ಬಿಸಿನೀರು ಹಾಕೋತಾ ಇದ್ದೀನಿ. ಫಸ್ಟು ಗ್ರೀನ್ ಟೀ ಕುಡಿದ್ಬಿಡ್ತೀನಿ ಖಾಲಿ ಹೊಟ್ಟೆಲಿ. ಆಮೇಲೆ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿಬಿಟ್ಟು ಆಮೇಲೆ ಚಿಯಾ ಸೀಡ್ಸ್ ಕುಡಿತೀನಿ. ಚಿಯಾ ಸೀಡ್ಸ್ ಹಾಕ್ಕೊಂಡು ಒಂದು ಸ್ವಲ್ಪನ ಮತ್ತೆ ನಿಂಬೆಹಣ್ಣು ಹಾಕ್ಕೊತೀನಿ, ಜೇನುತುಪ್ಪ ಹಾಕ್ಕೊತೀನಿ. ಅದಕ್ಕೇ ಅಂದರೆ ಬರೀ ಅದೊಂದನ್ನೇ ಕುಡಿಯೋಕ್ಕಾಗಲ್ಲ, ಒಂಥರ ಹಬ್ಳಿಕೆ ಆದಂಗೆ ಅನಿಸ್ತಿರುತ್ತೆ. ಅದೆಲ್ಲ ಒಂಚೂರು ಹುಳಿ ಥರ ಇದ್ದರೆ ಒಂಚೂರು ಇದಾಗುತ್ತೆ. ಆಮೇಲೆ ಕಪ್ಪುಪ್ಪು ಅದನ್ನು ಹಾಕ್ಕೊಂಡು ಕುಡಿತೀನಿ. ಫಸ್ಟು ದಿವಂದ್ರಲ್ಲೂ ಸಣ್ಣ ಆಗಬೇಕು ಅಂದ್ಬಿಟ್ಟು ಬರೀ ಬಿಸಿನೀರು ಬಿಸಿ ವಾಟರ್ಗೆ ಮಾತ್ರ ಹಾಕ್ಕೊಂಡು ಕುಡಿತಿದ್ದೆ. ಅದರಿಂದ ಇದಕ್ಕೆ ಹಾಕ್ಕೊಂಡು ಕುಡಿದ್ರೆ ಒಂಚೂರು ಉಪ್ಪುಪ್ಪಾಗ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದಕ್ಕೂ ಹಾಕ್ಕೊಳ್ತೀನಿ ಒಂಚೂರು ಉಪ್ಪು. ಕಪ್ಪುಪ್ಪು ಒಳ್ಳೆ ವೆಯ್ಟ್ ಲಾಸ್ ಮಾಡುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಅದನ್ನು ಕುಡಿತೀನಿ. ಹಂಗೆ ಜೇನುತುಪ್ಪ ನೋಡಿ ತೊಗ್ಸ್ಕೊಂಡಿದ್ದೀನಿ ಎಲ್ಲನೂ. ದಿವಂದ್ರಲ್ಲೂ ಇದೇ ರೀತಿ ಸೇಮ್ ಕುಡಿಯುವೆ, ಇದರಲ್ಲೂ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆದರೆ ಅದರಲ್ಲಿ ಇನ್ನೂ ಬೇಗನೆ ಕುಡ್ದಿದೆ ಈ ರೀತಿ, ಇದರಲ್ಲಿ ಇನ್ನೂ ಲೇಟಾಗಿ ಕುಡಿತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಜೇನುತುಪ್ಪ ಹಾಕೋದು, ನಂಗೆ ಜೇನುತುಪ್ಪ ಇಷ್ಟ ಆಗಲ್ಲ ಅಷ್ಟು, ಸ್ವಲ್ಪ ಇಷ್ಟ ಆಗುತ್ತೆ ಅಷ್ಟೇ. ಅದಕ್ಕೊಂದ್ಸಲ ಚೂರೇ ಹಾಕೋತೀನಿ ಎಲ್ಲನೂ. ಒಂದೇ ಸಲ ಸಣ್ಣ ಆಗಬೇಕು ಅಂದ್ಬಿಟ್ಟು ಜಾಸ್ತಿ ಹಾಕೊಂಡು ಕುಡಿಯೋದು ಆ ಥರ ಅಲ್ಲ, ಸ್ವಲ್ಪ ಹಾಕ್ಕೊಂಡು ಕುಡಿತೀನಿ. ಆಮೇಲೆ ಗ್ರೀನ್ ಟೀ ಫಸ್ಟು ಕುಡಿಯೋದು ಖಾಲಿ ಹೊಟ್ಟೆಗೆ. ಗ್ರೀನ್ ಟೀ ಅದನ್ನು ಖಾಲಿ ಹೊಟ್ಟೆಗೆ ಕುಡಿತೀನಿ, ಇದನ್ನು ಖಾಲಿ ಹೊಟ್ಟೆಗೆ ಕುಡಿತೀನಿ. ಸ್ವಲ್ಪ ಎಕ್ಸಸೈಸ್ ದಿನ ಹಿಂಗೆ ಮಾಡಬೇಕು ಅಂತ ಅಂದ್ಕೊಬಿಟ್ಟಿದ್ದೀನಿ. ಅದರಿಂದ ಆ ರೀತಿ ಮಾಡ್ಕೊಂಡು ಕುಡಿತೀನಿ. ಅದೇನಾಯ್ತೀನೋ ಸಣ್ಣ ಆಗ್ತೀನೋ ಎಲ್ಲೋ ಗೊತ್ತಿಲ್ಲ, ಒಟ್ನಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿದ್ರೆ. ಆಮೇಲೆ ಮಧ್ಯಾಹ್ನ ಊಟ ಆಗಲಿ ಎಲ್ಲನೂ ಬೇರೆ ರೀತಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆದು ಮಾತ್ರ ತೋರಿಸ್ತಾಯಿದ್ದೀನಿ ನಿಮಗೆ ಏನೇನು ಹಾಕ್ಕೋತಾಯಿದ್ದೀನಿ, ಹೆಂಗೆ ಇದು ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ನೋಡಿ ನಿಂಬೆಹಣ್ಣು ಹಾಕ್ಕೊಂಡಿರಲಿಲ್ಲ, ನಿಂಬೆಹಣ್ಣು ಹಾಕ್ಕೋತಾಯಿದ್ದೀನಿ. ಇವಾಗ ಚೆನ್ನಾಗಿರುತ್ತೇನೋ ಒಂಥರ ನೋಡಿ. ಎಣ್ಣೆಲ್ಲ ಇಟ್ಕೊಂಡು ಗ್ರೀನ್ ಟೀ ಒಂದು ಕೊಟ್ಬಿಟ್ಟು ಎಕ್ಸಸೈಸ್ ಶುರು ಮಾಡ್ತೀನಿ. ಮತ್ತು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.